ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಲ್ಲ ಎನ್ನುವ ಮೂಲಕ ಮಾಜಿ ಸಚಿವ ಈಶ್ವರಪ್ಪಗೆ ಎಂಎಲ್ಸಿ ಜಗದೀಶ್ ಶೆಟ್ಟರ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನನ್ನ ಈಶ್ವರಪ್ಪ ಭೇಟಿಯಾಗುವ ಅವಶ್ಯಕತೆ ಇಲ್ಲ, ಇದುವರೆಗೂ ನಾನು ಅವರ ಭೇಟಿಯಾಗಿಲ್ಲ, ಭೇಟಿಯಾಗುವ ಅವಶ್ಯಕತೆನೂ ಇಲ್ಲ. ಈಶ್ವರಪ್ಪ ಹೀಗೆಲ್ಲ ಮಾತನಾಡಿ ಪಕ್ಷ ಬಿಟ್ಟು ಹೋಗುವವರನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಅವರು ಒಂದು ಸಣ್ಣ ಎಂಎಲ್ಎ ಟಿಕೆಟ್ ಅಂತಾರೆ. ಹೌದು, ಒಂದು ಸಣ್ಣ ಎಂಎಲ್ಎ ಟಿಕೆಟ್ ಕೊಡ್ಸೋಕೆ ನಿಮ್ಗೆ ಆಗ್ಲಿಲ್ಲ, ನಿಮ್ಗೂ ಟಿಕೆಟ್ ಸಿಗ್ಲಿಲ್ಲ ಎಂದು ಶೆಟ್ಟರ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಅಪಮಾನದಿಂದ ಹೊರಗೆ ಬಂದಿದ್ದೇನೆ. ಈಶ್ವರಪ್ಪ ಅವರೇ, ನಿಮ್ಗೆ ಧಕ್ಕೆ ಆದ್ರೆ ಗೊತ್ತಾಗತ್ತೆ. ಅಡ್ವಾಣಿ ವಾಜಪೇಯಿ ಅವರ ಕಾಲದ ಬಿಜೆಪಿ ಇದೀಗ ಉಳಿದಿಲ್ಲ. ಸಿದ್ಧಾಂತ ಮಾತಾಡೋದನ್ನ ಈಶ್ವರಪ್ಪ ಬಿಟ್ಟು ಬಿಡ್ಲಿ. ಕರ್ನಾಟಕದಲ್ಲಿ ಬಿಜೆಪಿ ಉದ್ಧಾರ ಆಗೋಕೆ ಸಾಧ್ಯ ಇಲ್ಲ. ವೈಯಕ್ತಿಕ ಹಿತಾಸಕ್ತಿಗಾಗಿ ನಿಮಗೆ ಟಿಕೆಟ್ ತಪ್ಪಿಸಿದ್ರು, ಹಾಗಾಗಿ ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗೋ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ ಆಗಿ ಹೇಳಿದ್ದಾರೆ. ತೆಗೆದು ಹಾಕುವಂತ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಹಿಂದಿನ ಘಟನೆ ಪಾರ್ಲಿಮೆಂಟ್ಗೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆವಾಗ ಅದರ ಕಹಿ ನೆನಪು ನಮಗೆ ಇನ್ನೂ ಇದೆ. ಅಂಥದ್ರಲ್ಲಿ ಈಗ ನಿನ್ನೆ ಕೆಲವೊಂದು ಯುವಕರು ಅಲ್ಲಿ ಗ್ಯಾಲರಿಯಿಂದ ಧುಮುಕಿ ಪಾರ್ಲಿಮೆಂಟ್ಲಿ ಇನ್ನೂ ಏನು ಗೊಂದಲ ಮಾಡ್ತಿದ್ರು ಗೊತ್ತಿಲ್ಲ, ಯಾರಿಗೆ ಜೀವ ಹಾನಿ ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ಆ ರೀತಿಯಲ್ಲಿ ಒಳಗೆ ನುಗ್ಗಲಿಕ್ಕೆ ಮತ್ತು ಅವರಲ್ಲಿ ಒಳಗೆ ಹೋಗುವಂಥ ಪ್ರಯತ್ನ ಮಾಡಿದ್ದು ಇದೆಲ್ಲ ಒಂದು ಸೆಕ್ಯೂರಿಟಿ ಭದ್ರತಾ ವೈಫಲ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಇದು ಕಾರಣೀಕರ್ತರು ಯಾರು ಮತ್ತು ಯಾವ ಕಾರಣದ ಮೇಲೆ ಅದು ಒಂದು ಸಮಗ್ರ ತನಿಖೆ ಆಗಬೇಕು ಭಾಳ ಮುಖ್ಯವಾಗಿ. ಮತ್ತು ಇದಕ್ಕೆ ಮೂಲವಾಗಿ ಕಾರಣೀಕರ್ತರು ಯಾರು, ಯಾವ ಉದ್ದೇಶದಿಂದ ಅವರು ಮಾಡಿದರು, ಯಾಕಾಗಿ ಇದನ್ನು ಮಾಡಿದರು, ಏನು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದ್ರಿಂದ ಇದೆಲ್ಲ ತಿಳ್ಕೊಳ್ಳೋದು ಭಾಳ ಅವಶ್ಯಕ. ಹೀಗಾಗಿ ಅದನ್ನು ಮೂಲ ಬೇರು ಸಹಿತ ತೆಗೆದು ಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಭಾಳ ಒಂದು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕಾಗ್ತದೆ. ಮತ್ತು ಭದ್ರತಾ ವೈಫಲ್ಯ ಆಗಿದ್ದು ಅದು ಬಹುಶಃ ಸರ್ಕಾರಕ್ಕೂ